ಜಗತ್ತಿನಲ್ಲೇ ನಾವೇ ಬಲಿಷ್ಠರು ಎಂದು ಬೀಗುತ್ತಿದ್ದ ರಷ್ಯಾ, ಚೀನಾ, ಜಪಾನ್, ಅಮೆರಿಕ ದೇಶಗಳಿಗೆ ಸೆಡ್ಡು ಹೊಡೆದು ನಿಂತಿದೆ ಈ ರಾಷ್ಟ್ರ. ಅಭಿವೃದ್ಧಿ ಹೊಂದುತ್ತಿರುವ ದೇಶ, ಬಡತನ ಇರುವ ದೇಶ ಈಗ ಮುಟ್ಟಿ ನೋಡಿಕೊಳ್ಳುವ ಹಾಗೆ ಉತ್ತರ ಕೊಟ್ಟಿದೆ ಈ ರಾಷ್ಟ್ರ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಜಗತ್ತಿನಲ್ಲೇ ನಾವೇ ಬಲಿಷ್ಠರು ಎಂದು ಬೀಗುತ್ತಿದ್ದ ರಷ್ಯಾ, ಚೀನಾ, ಜಪಾನ್, ಅಮೆರಿಕ ದೇಶಗಳಿಗೆ ಸೆಡ್ಡು ಹೊಡೆದು ನಿಂತಿದೆ ಈ ರಾಷ್ಟ್ರ. ಜಪಾನ್ ಅನ್ನೇ ಹಿಂದಿಕ್ಕಿ ಈ ರಾಷ್ಟ್ರ ಈಗ ನಂಬರ್ 1 ಸ್ಥಾನಕ್ಕೆ ಲಗ್ಗೆ ಇಟ್ಟಿದೆ. ಅಭಿವೃದ್ಧಿ ಹೊಂದುತ್ತಿರುವ ದೇಶ, ಬಡತನ ಇರುವ ದೇಶ, ಅನಕ್ಷರಸ್ಥರು ಜಾಸ್ತಿ ಇದ್ದಾರೆ ಅಂತೆಲ್ಲ ದೂಷಿಸುತ್ತಿದ್ದ ಎಷ್ಟೋ ದೇಶಗಳಿಗೆ ಈಗ ಮುಟ್ಟಿ ನೋಡಿಕೊಳ್ಳುವ ಹಾಗೆ ಉತ್ತರ ಕೊಟ್ಟಿದೆ ಈ ರಾಷ್ಟ್ರ. ಏಷ್ಯಾ ಖಂಡದಲ್ಲೇ ಅತ್ಯಂತ ಪ್ರಭಾವಶಾಲಿ ದೇಶಗಳ ಪಟ್ಟಿಯಲ್ಲೇ ನಂಬರ್ 1 ಸ್ಥಾನದಲ್ಲಿದೆ ಈ ದೇಶ. ಭವಿಷ್ಯದ ದೃಷ್ಟಿಯಲ್ಲಿ ಈ ರಾಷ್ಟ್ರವು ಸಂಪನ್ಮೂಲಗಳ ಶೇಖರಣೆಯಲ್ಲಿ ಉತ್ತಮ ಪ್ರಗತಿ ಹೊಂದಿದೆ ಎಂದು ತಿಳಿದು ಬಂದಿದೆ. ಹಾಗಾದರೆ ಇಷ್ಟೊತ್ತು ನಿಮಗೆ ಯಾವ ರಾಷ್ಟ್ರದ ಬಗ್ಗೆ ಹೇಳುತ್ತಿದ್ದೀನಿ ಅಂತ ಅಂದ್ಕೊಳ್ತಿದ್ದೀರಾ? ಹಾಗಾದರೆ ಈ ಸ್ಟೋರಿ ನೋಡಿ. ಹೌದು ವೀಕ್ಷಕರೇ, ಏಷ್ಯಾ ಖಂಡದಲ್ಲಿ ಅತ್ಯಂತ ಪ್ರಭಾವ ಹೊಂದಿರುವ ದೇಶಗಳ ಪಟ್ಟಿಯಲ್ಲಿ ಭಾರತ 3ನೇ ಸ್ಥಾನಕ್ಕೆ ಜಿಗಿದಿದೆ. ಆಸ್ಟ್ರೇಲಿಯಾ ಮೂಲದ ಲೋವಿ ಇನ್ಸ್ಟಿಟ್ಯೂಟ್ ಎಂಬ ಚಿಂತನಾ ವೇದಿಕೆ ಥಿಂಕ್ ಟ್ಯಾಂಕ್ ಪ್ರಕಟಿಸಿದ ಪಟ್ಟಿಯಲ್ಲಿ ಜಪಾನ್ ಅನ್ನು ಭಾರತ ಹಿಂದಿಕ್ಕಿ 1 ಸ್ಥಾನ ಮೇಲೇರಿದೆ. ಏಷ್ಯಾದಲ್ಲಿ ಅಮೆರಿಕವೇ ಅತ್ಯಂತ ಶಕ್ತಿಶಾಲಿಯಾಗಿದೆ. ಅಮೆರಿಕದ ಸಮೀಪದಲ್ಲೇ ಚೀನಾ ಇದೆ. ಲೋವಿ ಇನ್ಸ್ಟಿಟ್ಯೂಟ್ನ ಏಷ್ಯಾ ಪವರ್ ಇಂಡೆಕ್ಸ್ನಲ್ಲಿ ಅಮೆರಿಕ ಮತ್ತು ಚೀನಾ ಮೊದಲಿನ ಸ್ಥಾನದಲ್ಲಿವೆ. ಅಮೆರಿಕಕ್ಕೆ 81.7 ಅಂಕಗಳನ್ನು ನೀಡಲಾಗಿದೆ. ಚೀನಾಗೆ 72.7 ಅಂಕಗಳು ಸಿಕ್ಕಿವೆ. ಇವೆರಡೂ ಕೂಡ ಏಷ್ಯಾದಲ್ಲಿ ಸೂಪರ್ ಪವರ್ ಎನಿಸಿವೆ. ಒಟ್ಟಾರೆ 27 ದೇಶಗಳು ಏಷ್ಯಾ ಪವರ್ ಇಂಡೆಕ್ಸ್ನಲ್ಲಿವೆ. ಇದರಲ್ಲಿ ಸೂಪರ್ ಪವರ್, ಮೇಜರ್ ಪವರ್, ಮಿಡಲ್ ಪವರ್ ಮತ್ತು ಮೈನರ್ ಪವರ್ ಎಂದು 4 ಮಟ್ಟಗಳಾಗಿ ವರ್ಗೀಕರಿಸಲಾಗಿದೆ. ಅಮೆರಿಕ ಮತ್ತು ಚೀನಾ ಸೂಪರ್ ಪವರ್ ಎನಿಸಿವೆ. ಮೇಜರ್ ಪವರ್ ದೇಶಗಳು ಯಾವುವೂ ಇಲ್ಲ. 16 ದೇಶಗಳು ಮಿಡಲ್ ಪವರ್ ಹೊಂದಿವೆ. ಇದರಲ್ಲಿ ಭಾರತ ಮುಂಚೂಣಿಯಲ್ಲಿದೆ. ಇದು 39.1 ಅಂಕ ಪಡೆದಿದೆ. ಜಪಾನ್, ಆಸ್ಟ್ರೇಲಿಯಾ, ರಷ್ಯಾ ಮತ್ತು ಸೌತ್ ಕೊರಿಯಾ ದೇಶಗಳು 30ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿವೆ. ಒಂದು ಕಾಲದಲ್ಲಿ ವಿಶ್ವದ ಪವರ್ ದೇಶವಾಗಿದ್ದ ರಷ್ಯಾ ಏಷ್ಯಾದಲ್ಲೀಗ 6ನೇ ಸ್ಥಾನ ಪಡೆದಿದೆ. ಪಾಕಿಸ್ತಾನ್, ಉತ್ತರ ಕೊರಿಯಾ, ಬ್ರೂನೆ ಮೊದಲಾದ ದೇಶಗಳು ಕೂಡ ಮಧ್ಯಮ ಶಕ್ತಿ ಅಥವಾ ಮಿಡಲ್ ಪವರ್ ದೇಶಗಳಾಗಿವೆ. ಅಲ್ಪಶಕ್ತ ದೇಶಗಳಲ್ಲಿ ಶ್ರೀಲಂಕಾ, ಬಾಂಗ್ಲಾದೇಶ, ನೇಪಾಳ, ಮಯನ್ಮಾರ್ ಮೊದಲಾದವು ಇವೆ. ಏಷ್ಯಾದಲ್ಲಿ ಯಾವ್ಯಾವ ದೇಶಗಳು ಎಷ್ಟು ಪ್ರಭಾವ ಹೊಂದಿವೆ ಎಂದು ಗುರುತಿಸಲು ಲೋವಿ ಇನ್ಸ್ಟಿಟ್ಯೂಟ್ 8 ಮಾನದಂಡಗಳನ್ನು ಇಟ್ಟುಕೊಂಡಿದೆ. ಭವಿಷ್ಯದ ಸಂಪನ್ಮೂಲಗಳು, ಡಿಫೆನ್ಸ್ ನೆಟ್ವರ್ಕ್, ಸಾಂಸ್ಕೃತಿಕ ಪ್ರಭಾವ, ಆರ್ಥಿಕ ಸಾಮರ್ಥ್ಯ, ಮಿಲಿಟರಿ ಸಾಮರ್ಥ್ಯ, ಪ್ರತಿರೋಧ ಶಕ್ತಿಯಲ್ಲಿ ಅಮೆರಿಕವೇ ಮುಂಚೂಣಿಯಲ್ಲಿದೆ. ಆದರೆ ಏಷ್ಯಾದಲ್ಲಿ ಆರ್ಥಿಕ ಸಂಬಂಧ ಹೆಣೆಯುವುದು ಮತ್ತು ರಾಜತಾಂತ್ರಿಕ ಪ್ರಭಾವವಿರುವುದು ಈ ವಿಚಾರದಲ್ಲಿ ಅಮೆರಿಕಕ್ಕಿಂತ ಚೀನಾ ಮುಂದಿದೆ. ಒಟ್ಟಿನಲ್ಲಿ ಭಾರತವು ಭವಿಷ್ಯದ ಸಂಪನ್ಮೂಲಗಳ ಶೇಖರಣೆಯಲ್ಲಿ ಉತ್ತಮ ಪ್ರಗತಿ ಹೊಂದಿದೆ. ಜಪಾನ್ ಅನ್ನು ಒಟ್ಟಾರೆಯಾಗಿ ಹಿಂದಿಕ್ಕಲು ಕಾರಣವಾಗಿದ್ದು ಇದೇ ವಿಚಾರ. ಆದರೆ ಏಷ್ಯಾ ಮಟ್ಟದಲ್ಲಿ ಆರ್ಥಿಕ ಸಂಬಂಧಗಳ ವಿಚಾರದಲ್ಲಿ ಭಾರತ ಹಿಂದುಳಿದಿದೆ ಎನ್ನುವುದು ಲೋವಿ ಇನ್ಸ್ಟಿಟ್ಯೂಟ್ನ ಅನಿಸಿಕೆ. ಒಟ್ಟಿನಲ್ಲಿ ಏನೇ ಆಗಲಿ, ಭವಿಷ್ಯದ ಸಂಪನ್ಮೂಲಗಳ ವಿಚಾರದಲ್ಲಿ ಭಾರತ ಆಶಾದಾಯಕ ಸ್ಥಿತಿಯಲ್ಲಿದ್ದು ಬಲಿಷ್ಠ ರಾಷ್ಟ್ರಗಳೊಟ್ಟಿಗೆ ಫೈಟ್ ಮಾಡುತ್ತಿರುವ ನಮ್ಮ ಹೆಮ್ಮೆಯ ಭಾರತಕ್ಕೆ ಒಂದು ಬಿಗ್ ಸಲಾಂ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.